ಪಿಎಂಟಿಸಿ ನೌಕರರು ಮತ್ತೆ ಪ್ರತಿಭಟನೆ ಹಾದಿಯನ್ನು ಹಿಡಿತಾ ಇದ್ದಾರೆ. ನೌಕರಿಯಲ್ಲಿರುವಂತಹ ಪಿಎಂಟಿಸಿ ನೌಕರರು ಪ್ರಮುಖವಾಗಿ ಕೇಳ್ತಾ ಇರೋದು ವೇತನ ಭತ್ಯೆಯನ್ನು ಕೊಡಬೇಕು ಸರಿಯಾಗಿ ಮತ್ತು ಅಟೆಂಡೆನ್ಸ್ ಬೋನಸನ್ನು ಕೊಡಬೇಕು ಅಂತ. ಬಟ್ ಯಾವುದು ಆಗ್ತಾ ಇಲ್ಲ, ಹೀಗಾಗಿ ಪ್ರತಿಭಟನೆ ತೋರಿಸೋದು ಒಂದೇ ನಮ್ಮ ಹತ್ರ ಇರುವಂತಹ ಅವಕಾಶ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆಯಿಂದ ಇದನ್ನೇ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ ಚಾಲಕರು ಪ್ರತಿಭಟನೆ ಹಾದಿ ಹಿಡಿದಿರೋದು ಡಿಪೋ ನಂಬರ್ 16 ಇಲ್ಲೆಲ್ಲ ಪ್ರತಿಭಟನೆಗಳು ಆಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ಸಿಗ್ತಿಲ್ಲ ನಮಗೆ. ವೇತನ ಭತ್ಯೆ ಇರ್ಬೋದು, ಅಪಘಾತವಾದಾಗ ರೆಸ್ಪಾನ್ಸ್ ಸರಿಯಾಗಿ ಮಾಡಲ್ಲ. ನಮ್ಮ ಬೇಡಿಕೆ ಈಡೇರಿಸೋ ತನಕ EV ಬಸ್ಗಳನ್ನು ನಾವು ತೆಗೆಯಲ್ಲ ಅಂತ ಚಾಲಕರು ಪಟ್ಟನ್ನು ಹಿಡಿತಾ ಇದ್ದಾರೆ. ಚಾಲಕರು ಅಂದರೆ EV ಬಸ್ನ ಚಾಲಕರು ನೇರವಾಗಿ BMTCಯಿಂದ ನೇಮಕ ಆಗಿರೋದಲ್ಲ, ಅವರನ್ನು ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳಲಾಗತ್ತೆ. ಬಟ್ ನಿರ್ವಾಹಕರೇ ಹಂಗಲ್ಲ, BMTCಯಿಂದ ಡೈರೆಕ್ಟ್ ನೇಮಕ ಆಗಿರ್ತಾರೆ. EV ಬಸ್ಗಳ ಕಾರ್ಯವೈಖರಿ ಬಗ್ಗೆ ಅನೇಕರಿಗೆ ಆಕ್ಷೇಪ ಇದೆ. ಬಟ್ ಕೆಲಸ ಮಾಡೋರು ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ನ್ಯಾಯ ಕೊಟ್ಟಿದ್ದೀವಿ, ನಮಗೆ ಯಾಕೆ ಕೊಡ್ತಾರಲ್ಲ ಬೋನಸ್ಸು ಅಂತ. ದೀಪಾವಳಿ ಅಂದರೆ ಎಂಥ ಕಂಪ್ನಿಗಳು ಕೂಡ ಬೋನಸ್ಸನ್ನು ಕೊಡುತ್ತೆ, ಯಾವ ಸಣ್ಣ ಪುಟ್ಟ ಕಂಪ್ನಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಂಪ್ನಿಗಳ ತನಕ. ಸೊ BMTC ಏನು ಅದಕ್ಕೆ ಹೊರತುಪಡಿಸಲಾಗಿದೆಯಾ? ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾಯಿದ್ರು, ಏಜೆನ್ಸಿ ಕಡೆಯಿಂದ ಅಟ್ಲೀಸ್ಟ್ ಕೊಡಿಸ್ಬೋದಾಗಿತ್ತು ಅಂತ ಅವ್ರದ್ದೆಲ್ಲ ಪ್ರತಿಭಟನೆ. ಇದು ನಿನ್ನೆ ಆಗಿರೋದು ಅಥವಾ ಇವತ್ತಾಗಿರೋದಲ್ಲ, ಲಾಸ್ಟ್ ಒಂದು ವಾರದಿಂದ ಕೂಡ ಇದು ಆಕ್ಷೇಪದ ಧ್ವನಿಯಾಗೇ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಯಾವ ಕಾರಣಕ್ಕೆ ಇವರಿಗೆ ಬೋನಸನ್ನು ಕೊಡಲಾಗ್ತಾ ಇಲ್ಲ? ಅಂದರೆ ಓವರ್ ಆಲ್ BMTCಯ ಎಲ್ಲ ವರ್ಗದ ನೌಕರರಿಗೂ ಕೂಡ ಕೊಟ್ಟಿಲ್ವಾ, ಅಥವಾ ಇವರನ್ನು ಮಾತ್ರ ಕೆಟಗರೈಸ್ ಮಾಡಿ ಆಚೆ ಇಟ್ಟಿರೋದಾ? ಏನು ಮಾಹಿತಿ ಇದೆ ಮಮತಾ? ಇದು EV ಬಸ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ ಬಸ್ಗಳೇನು ಓಡಾಡ್ತಿದಾವೆ, ಆ ಬಸ್ಗಳ ಚಾಲಕರಿಗೆ ಮಾತ್ರ, ಅಂದ್ರೆ ಇವರು ಏಜೆನ್ಸಿ ಮೂಲಕ ಇವರು ಕೆಲಸ ಮಾಡ್ತಾ ಇರೋದ್ರಿಂದ ಏಜೆನ್ಸಿಯವರು ಕೊಡ್ತಾ ಇಲ್ಲ, ಮತ್ತೆ ಸರ್ಕಾರವು ಕೂಡ ಮಧ್ಯಪ್ರವೇಶ ಮಾಡಿ ನಮ್ಗೆ ಸಹಾಯ ಮಾಡುವಂಥದ್ದು. ನಮ್ಗೆ ಏನು ಅಂದ್ರೆ ನಾವು ಕೆಲಸಕ್ಕೆ ಸೇರುವಂತ ಸಂದರ್ಭದಲ್ಲಿ ಏನು ಅಗ್ರಿಮೆಂಟ್ ಇತ್ತು, ಆ ಅಗ್ರಿಮೆಂಟ್ ಪ್ರಕಾರ ನಮ್ಗೆ ವೇತನ ಭತ್ಯೆ ಕೊಡುವಂಥದ್ದು, ಅಟೆಂಡೆನ್ಸ್ ಬೋನಸ್ ಕೊಡುವಂಥದ್ದು ಯಾವುದು ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು. ಬೇರೆ ಬೇರೆ ಡಿಪೋಗಳಲ್ಲಿ ಕಳೆದ ಹಲವು ದಿನಗಳಿಂದ, ಅಂದ್ರೆ ಸುಮಾರು ಒಂದು 2 ವಾರಗಳಿಂದಲೂ ಕೂಡ ಬೇರೆ ಬೇರೆ ಡಿಪೋಗಳಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. ಬಸ್ಗಳನ್ನ ತೆಗೆಯಲ್ಲ ನಾವು ಅಂತ ಹೇಳ್ತಾ ಇದ್ರು. ಈಗ ದೀಪಾಂಜಲಿ ನಗರದ ಡಿಪೋ ಏನಿದೆ 16, ಅಲ್ಲೂ ಕೂಡ ಸುಮಾರು ಒಂದು 100ಕ್ಕಿಂತಲೂ ಹೆಚ್ಚಿನ ಬಸ್ಗಳು ಈಗ ಓಡಾಡದಂತೆ ನಾವು ಬಸ್ ಅನ್ನ ತೆಗೆಯಲ್ಲ ಅಂತ ಪ್ರತಿಭಟನೆಗೆ ಕುಳಿತಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಅಂದ್ರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಯಾರಾದ್ರೂ ನಮ್ಮ ಸಹಾಯಕ್ಕೆ ಬರಬೇಕು. ಏಜೆನ್ಸಿಯವರಂತೂ ನಮ್ಮ ಮಾತು ಕೇಳ್ತಾ ಇಲ್ಲ. ಕಳೆದ 2 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಕಾಲಹರಣ ಮಾಡ್ತಿದ್ದಾರೆ, ಮುಂದೂಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಕೆಲಸ ಮಾಡ್ತಿದೀವಿ, ಹಾಗೆ ನಮ್ಗೆ ಭದ್ರತೆ ಅನ್ನೋದೇ ಇಲ್ಲದಂತಾಗಿದೆ. ಯಾಕಂದ್ರೆ ಯಾವ್ದಾದ್ರು ಅಪಘಾತಗಳಾದಾಗ ಯಾರು ಕೂಡ ನಮ್ಮ ಸಹಾಯಕ್ಕೆ ಬರಲ್ಲ, ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರೋ ತಪ್ಪು ಮಾಡಿರ್ಬೋದು, ಆದ್ರೆ ಎಲ್ಲಾ ಚಾಲಕರನ್ನು ಒಂದೇ ತಕಡೆಗೆ ಹಾಕಿ ನೋಡುವಂಥದ್ದು ಇದೆಲ್ಲವೂ ಕೂಡ ಸರಿ ಇಲ್ಲ. ಹಲವು ಸಮಸ್ಯೆಗಳಿದ್ದಾವೆ. ನಮ್ಮ ಬೇಡಿಕೆಗಳು ಈಡೇರ್ಬೇಕು, ಈಡೇರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ, ಬಸ್ಗಳನ್ನ ತೆಗಿಯಲ್ಲ ಅನ್ನುವಂತ ಇದನ್ನ ಒತ್ತಾಯವನ್ನು ಅವ್ರು ಮಾಡ್ತಾ ಇರುವಂತದ್ದು. ನಮ್ಮ ಸಹಾಯಕ್ಕೆ ಬನ್ನಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮಾದೇಶ್ ತಮ್ಮ ಮಾಹಿತಿಗಾಗಿ.